ಆಗೋದಿಲ್ಲ ಯಾವುದೋ ಮೂಲೆಯಲ್ಲಿ. ಏನೋ ಆಗಲಿ, ಇವತ್ತು ನಿಖಿಲ್ ಅವರು ರಾಜ್ಯದ ಒಂದೇನಪ್ಪ ಜನರ ಜೊತೆಗೆ ಭೇಟಿಯಾಗಿ ಅವ್ರ ಸಮಸ್ಯೆಯನ್ನು ಕೇಳಿ ಅದಕ್ಕೆ ಪರಿಹಾರ ಹುಡುಕುವಂಥದ್ದು, ಆಡಳಿತಾರೂಢ ಪಕ್ಷದ ವಿರೋಧವಾಗಿ ಪ್ರತಿಭಟನೆ ಮಾಡುವಂಥದ್ದು, ಇವೆಲ್ಲ ಮಾಡಬೇಕು ಅಂತ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅವ್ರ ಪ್ಲ್ಯಾನ್ ಯಶಸ್ಸಾಗಿದೆ. ಮತ್ತು ಪ್ರಾದೇಶಿಕ ಪಕ್ಷಗಳು ಬೇಕಿಲ್ಲ ಅಂತಲ್ಲ, ಯಾಕಂದ್ರೆ ಪ್ರಾದೇಶಿಕ ಪಕ್ಷಗಳು ಇರೋದರಿಂದಾಗಿ ಸಹಜವಾಗಿ ಒಂದು ರಾಜಕೀಯದಲ್ಲಿ ಬಲನೂ ಬರುವಂಥ ಸಾಧ್ಯತೆಗಳು ಇರ್ತಾವೆ. ಡಿಸೆಂಟ್ರಲೈಸ್ಡ್ ಪವರ್ ಅಂತ ಇಡೀ ದೇಶದ ಎರಡು ಪಕ್ಷಗಳು ಎದುರ ಬಂದರೆ ಇದ್ದರೆ ಒಬ್ಬರೊಬ್ಬರು ಸರ್ ಮಾಡ್ಕೊಂಡು ಹೋಗುವಂಥ, ಒಬ್ಬರೊಬ್ಬರು ರಕ್ಷಣೆ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆಗಳು ಇರ್ತಾವೆ. ಅಮೇರಿಕಾದಲ್ಲಿ ಈಗಾಗಲೇ ಇರ್ತದಲ್ರಿ, ಮೂರನೇ ಪಾರ್ಟಿ ಕಟ್ಟಬೇಕಂದ್ರೆ ಇಬ್ಬರು ಕಟ್ಟಲಿಕ್ಕೆ ಕೊಡಲಿಲ್ಲ. ಅದು ಎಂಥ ಐಕಾನ್ ನಿಮಗೆ ಗೊತ್ತದ. ಈ ನಮ್ಮ ಟ್ರಂಪರ ಮಿತ್ರ ಇಲಾನ್ ಮಸ್ಕ್ ಹೇಳಿಕೊಟ್ಟ ಇಲ್ಲ ಮೂರನೇ ಪಾರ್ಟಿ ಕಟ್ಟಬೇಕಂತಾರೆ. ಅದರ ಸುಲಭ ಇಲ್ಲ, ಅಂತ ಶ್ರೀಮಂತಿದ್ರು. ಅದಕ್ಕೆ ಇದರ ಅರ್ಥ ಏನಪ್ಪ ಅಂದರೆ ಈ ಟೂ ಪಾರ್ಟಿ ಸಿಸ್ಟಮ್ ಸರಿನೋ ತಪ್ಪು, ಆದರೆ ಅದರಿಂದ ಎರಡೂ ಪಕ್ಷಗಳಲ್ಲಿ ಒಂದು ರೀತಿ ಏನಪ್ಪ ಅಂದ್ರೆ ಕ್ರಿಯಾಶೀಲತೆ ಕಡಿಮೆ ಆಗುವ ಸಾಧ್ಯತೆಗಳು ಹೆಚ್ಚಿರ್ತಾವೆ. ಅದ್ರ ಜೊತೆಗೆ ಇನ್ನೊಬ್ಬರು ಬೆಳೆದಂಗೆ ಎರಡು ಪಕ್ಷ ನೋಡ್ಕೊಂಡು ಹೋಗ್ತಾವೆ ಅನ್ನೋ ಸಹಿತ ಒಂದು ಆರೋಪಗಳಿದ್ದಾವೆ ಅದ್ರ ಮೇಲೆ. ಅದೇನೂ ಇರಲಿ, ಪ್ರಾದೇಶಿಕ ಪಕ್ಷಗಳು ಬೇಕೋ ಬೇಡೋ ಅದು ಬೇರೆ ವಿಷಯ, ಚರ್ಚೆ ಮಾಡುವಂಥ ವಿಷಯ. ಅದರ ನಂತರ ಚರ್ಚೆ ಮಾಡಿದ್ರೆ ಆಯಿತು. ಅದು ನಿಖಿಲ್ ಇವತ್ತು ನಮ್ಮ ಕುಮಾರಸ್ವಾಮಿಗಳು ರಾಜ್ಯ ಸಮಸ್ಯೆಗಳನ್ನು ತೊಗೊಂಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಶುರು ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಂದು 50 ಲಕ್ಷ ಜನರ ಸದಸ್ಯರು ಮಾಡ್ತೀನಿ ಮಿಸ್ಡ್ ಕಾಲ್ ಒಂದು ಇಟ್ಟಿದ್ದಾರೆ. ಯಾಕಂದರೆ ಒಬ್ಬೊಬ್ಬರು 5 ಜನ ತಮ್ಮ ಇವತ್ತಿನ ಕಾರ್ಯಕರ್ತರು 5 ಜನರ ಮೆಂಬರ್ ಮಾಡಿ ಸಾಕು 50 ಲಕ್ಷ ಆಗ್ತದೆ ಅಂತ